ಲಕ್ಷ್ಮೀ ದೇವಿ ನನ್ನ ಮದುವೆ ಈಗೂ ಬೆಳೆದು ದೊಡ್ಡವಳಾಗಿದ್ದಾಳೆ. ಆದಷ್ಟು ಬೇಗ ಅವಳಿಗೊಂದು ಒಳ್ಳೆಯ ವರವನ್ನು ಕರುಣಿಸಿ ಆದಷ್ಟು ಬೇಗ ಅವಳು ಮದುವೆ ಆಗುವಂತೆ ಆಶೀರ್ವಾದ ಮಾಡಮ್ಮ. ಅದಕ್ಕೆ ಯಾವಾಗಲೂ ನೀವು ನನಗೆ ಬೇಗ ಮದುವೆ ಆಗಲಿ ಅಂತ ಆ ದೇವರಲ್ಲಿ ಬೇಡಿಕೊಳ್ತೀರಿ. ಯಾಕೆ ನಾನು ನಿಮಗೆ ಅಷ್ಟೊಂದು ಭಾರವಾಗಿದ್ದೀನ? ಹಾಗಲ್ಲಮ್ಮ ಮೊದಲದು ನೋಡಮ್ಮ, ಒಂದು ಹೆಣ್ಣಿಗೆ ತನ್ನ ಮದುವೆ ವಯಸ್ಸಿನಲ್ಲಿ ಮುತ್ತೈದೆ ಸ್ಥಳ ಸಿಗ್ಬೇಕಂದ್ರೆ ಅದು ಅವಳ ಅದೃಷ್ಟ ಮಾಡಿದಂತೆ. ಇಷ್ಟಕ್ಕೂ ನಿಮ್ಮ ಅಣ್ಣ ನೋಡಿದ್ರೆ ಹಗಲು ರಾತ್ರಿ ನಿನ್ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದಾರೆ. ಮೊದಲಾಗೆ ಆದಷ್ಟು ಬೇಗ ಮದುವೆ ಮಾಡ್ಬೇಕು ಅಂತ ವಿಚಾರ ಮಾಡ್ತಿರ್ತಾರಮ್ಮ. ಹೀಗಾಗಿ ನಿನ್ ಬಗ್ಗೆ ನಾವು ವಿಚಾರ ಮಾಡಿದ್ವಿ ಅಷ್ಟೇ. ನೋಡಿ ಅತ್ತೆ, ಯಾರು ಏನು ಹೇಳಿ ನಾನು ವಿದ್ಯಾಭ್ಯಾಸ ಮುಗಿಯುವವರೆಗೂ ನನ್ನ ಮದುವೆ ವಿಷಯ ನನ್ನ ಮುಂದೆ ಮಾತನಾಡಬೇಡಿ. ನಾನು ಈ ವರ್ಷ BA ಮುಗಿಸ್ಬೇಕು ಅಂತ ಹಗಲು ರಾತ್ರಿ ಓದ್ತಾ ಇದ್ದೀನಿ. ಹೀಗಿರುವಾಗ ನೀವಾಗಲಿ ಅಣ್ಣನಾಗಲಿ ಮಾತಿಗೂ ನನ್ನ ಮದುವೆ ವಿಷಯ ಮಾತನಾಡಿದರೆ ನನ್ನ ಮನಸ್ಸಿಗೆ ತುಂಬ ಬೇಸರವಾಗುತ್ತದೆ. ಅಲ್ಲಮ್ಮ, ನೀನ್ ಇಷ್ಟೊಂದು ಬೇಸರ ಮಾಡ್ಕೊಂಡ್ರೆ ಹೇಗೆ ಅಂತ. ನಿನ್ಗೆ ಮದ್ವೆ ಬೇಡ ತಾನೆ? ಈಗ್ಲೇ ನಿನಗೆ ಮದ್ವೆ ಬೇಡ ಅಂದ್ರೆ ಬೇಡ. ನಿನ್ ಓದ್ ಮುಗಿಯೋವರೆಗೂ ನಾವು ನಿನ್ಗೆ ಮದ್ವೆ ಮಾಡೋದಿಲ್ಲ. ಆದ್ರೆ ಅಲ್ಲಿವರೆಗೂ ಒಂದ್ ಒಳ್ಳೆ ವರ್ಣನ ನೋಡಿ ನಿನಗೆ ಮದ್ವೆ ನಿಶ್ಚಯ ಮಾಡ್ಬಿಡೋಣ. ಆಮೇಲೆ ನೀನ್ ಓದ್ ಮುಗಿದ ನಂತರ ನೀನ್ ಯಾವಾಗ ಮದ್ವೆ ಹೇಳ್ತೀಯೋ ಆವಾಗ್ಲೇನೆ ಮದ್ವೆ ಮಾಡೋಣ. ಅಲ್ಲಮ್ಮ, ಬರೋದೇ 4 ದಿನ ಬರ್ತೀಯಾ, ಇರೋದೇ 1 ದಿನ ಮಾತ್ರ ಇರ್ತೀಯಾ, ಮತ್ತೆ ನೀನ್ ಬೆಂಗಳೂರಿಗೆ ಹೊರಟೋಗ್ಬಿಡ್ತೀಯಾ. ಇಷ್ಟಕ್ಕೂ ನಿನ್ ಚಿಂತೆನೆ ನಾವು ಮಾಡ್ಬಾರ್ದೇನಮ್ಮ. ಅದಕ್ಕೆ ನನ್ನ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಾ? ನನ್ನ ಬಗ್ಗೆ ಹಗಲು ರಾತ್ರಿ ಚಿಂತೆ ಮಾಡುವ ಅಣ್ಣನಿದ್ದಾನೆ. ಹೆತ್ತ ತಾಯಿಯಂತೆ ನೀವಿದ್ದೀರಿ. ನಾನು ಓದುವುದಕ್ಕಾಗಿ ಬೆಂಗಳೂರಿನಲ್ಲಿದ್ದರೂ ಮುದ್ದಾಗಿ ನೋಡಿಕೊಳ್ಳುವ ರಕ್ತ ಸಂಬಂಧಿಕರಿದ್ದಾರೆ. ನನಗೆ ಯಾವುದೂ ಕಡಿಮೆ ಮಾಡಿಲ್ಲ ನನ್ನ ಅಣ್ಣ. ಆದರೆ ಅವನ ಹೆಂಡತಿಯಾಗಿ ಬಂದಿರುವ ನೀವು ನಿಜವಾಗ್ಲೂ ನನ್ನ ತಾಯಿಯಂತೆ 4 ಜನರ ಮುಂದೆ ಹೇಳಿಕೊಳ್ತೀನಿ. ನೋಡಮ್ಮ ಮಾತ್ರ, ಒಂದ್ ವರ್ಷದಲ್ಲಿ ನೋಡಿದ್ರೆ ನೀನ್ ನನಗೆ ನಾದಿನೇ ಇರಬಹುದು ನಿಜ. ಆದ್ರೆ ನಾನು ಯಾವತ್ತೂ ನಿನ್ನನ್ನು ಆ ದೃಷ್ಟಿಯಿಂದ ನೋಡಿಲ್ಲಮ್ಮ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿ ಮಾಡಿದ್ದೇನೆ. ಮೊದ್ರ, ನಿನಗೇನಾದ್ರೂ ಕುಂದು ಕೊರತೆ ಬಂದಿದ್ದೆ ಆದ್ರೆ ನಿನ್ನ ಮನಸ್ಸಿನಲ್ಲಿ ಬಚ್ಚಿಟ್ಕೊಳ್ಳದೆ ಅದನ್ನ ನನ್ನ ಮುಂದೆ ಹೇಳು. ನಿನಗೆ ಎಂತಹ ಕಷ್ಟಗಳೇ ಬಂದ್ರು ಅದನ್ನು ಎದುರಿಸ್ಲಿಕ್ಕೆ ಈ ನಿನ್ನ ಅತ್ತಿಗೆ ಸದಾ ಸಿದ್ಧಳಾಗಿದ್ದಾಳೆ. ಇಲ್ಲ ಅದಕ್ಕೆ ನಿನ್ನಷ್ಟೇ ಪವಿತ್ರ ಗುಣದವನು ನನ್ನ ಅಣ್ಣ. ಅವನ ಹೆಂಡತಿಯಾಗಿ ಬಂದಿರುವ ನಿಜವಾಗ್ಲೂ ನೀವು ಕೂಡ ಪುಣ್ಯ ಬಡಿರಬೇಕು. ಆದರೆ ನೀವಿಬ್ಬರು ನನಗೆ ಅಣ್ಣ ಅದಕ್ಕೆ ಆಗಿ ಬಂದಿರಬೇಕಾದ್ರೆ ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ದೀನಿ ಅಂತ ನನಗೆ ಒಂದು ಗೊತ್ತಾಗ್ತಾ ಇಲ್ಲ. ಆದರೆ ನನ್ನನ್ನು ಜೋಪಾನ ಮಾಡದೇ ಇದ್ದರೆ ಇಷ್ಟೊತ್ತಿಗೆ ನಾನು ಬೀದಿ ಮೇಲೆ ಬದುಕಬೇಕಾಗಿತ್ತು. ಯಾವ ಜನ್ಮದ ಪುಣ್ಯವೇನೋ ದೇವರಂತೆ ನನ್ನನ್ನು ಜೋಪಾನ ಮಾಡಿದ್ದಾರೆ. ಆದರೆ ಈ ನಿಮ್ಮಿಬ್ಬರ ಉಪಕಾರವನ್ನು ನಾನು ಹೇಗೆ ತೀರಿಸಬೇಕು ಅಂತ ಒಂದು ತಿಳಿತಾ ಇಲ್ಲ. ಯಾಕಮ್ಮ ಇಷ್ಟಕ್ಕೆ ಉಪಕಾರದಂತ ಇಂತಹ ದೊಡ್ಡ ಮಾತುಗಳನ್ನ ಯಾಕೆ ಮಾಡ್ತಾ ಇದೆಯಾ? ಮೊದಲ ನೀನೇನು ಬೇರೆಯವಳ? ಈ ಮನೆಯ ಮಗಳ ತಾನೆ. ಈ ಮನೆಯ ಮಗಳನ್ನ ನಾವೇನಾದ್ರೂ ಚೆನ್ನಾಗಿ ನೋಡ್ಕೊಳ್ದೆ ಹೋದ್ರೆ ಈ ಜನ ನಮಗೇನಂತಾರೆ ಗೊತ್ತೇನಮ್ಮ? ಇಲ್ಲಮ್ಮ, ನಿನ್ನನ್ನ ಪ್ರೀತಿಯಿಂದ ಸಾಕುವುದು ನಮ್ಮ ಕರ್ತವ್ಯವಾಗಿದೆ ಅಮ್ಮ. ಅದಕ್ಕೆ ಈ ಕಾಲದಲ್ಲಿ ನನ್ನ ಅಣ್ಣನಂತಹ ಪ್ರೀತಿ ವಾತ್ಸಲ್ಯ ಕರುಣೆ ತೋರುವ ಬಂಧುಗಳನ್ನು ಕಾಣುವುದು ತುಂಬ ಕಮ್ಮಿ. ಅದಕ್ಕೆ ನಾನು ಇಷ್ಟೊತ್ತಿಗೆ ಬೆಂಗಳೂರಿಗೆ ಹೋಗಬೇಕಾದವಳು. ಆದರೆ ಅಣ್ಣನಿಗೋಸ್ಕರ ಇಲ್ಲಿವರೆಗೂ ಕಾಯ್ತಾ ಇದ್ದೀನಿ. ಆದರೆ ನಾನು ಅಣ್ಣನನ್ನು ನೋಡದೆ ಹೋದರೆ ನನಗೂ ಓದುವ ಕೂಡ ಮನಸ್ಸು ಸರಿ ಇರೋದಿಲ್ಲ. ಅದಕ್ಕೆ ಅಣ್ಣನ ಆಶೀರ್ವಾದ ಪಡೆದುಕೊಂಡು ಹೋಗಬೇಕು ಅಂತ ಇಲ್ಲಿವರೆಗೂ ಕಾಯ್ತಾ ಇದ್ದೀನಿ. ಅದಕ್ಕೆ ಅದು ನೋಡಮ್ಮ, ನೀನ್ ಎನ್ಸೋ ಅಷ್ಟಲ್ಲೇ ನಿಮ್ಮ ಅಣ್ಣನೇ ಬಂದ್ಬಿಟ್ರು. ಏನಮ್ಮ ಮಧುರ, ಬೆಂಗಳೂರು ಹೋಗ್ತಾ ಇದೀಯಾ? ಹೌದು ಅಣ್ಣ, ಇವತ್ತೇ ನಾನು ಬೆಂಗಳೂರಿಗೆ ಹೋಗಬೇಕು. ಅಲ್ಲಮ್ಮ, ಬಂದ ತಕ್ಷಣ ಬೆಂಗಳೂರಿಗೆ ಹೋಗ್ತೀಯಾ? ನೀನು ಈ ಥರ ಬೆಂಗಳೂರಿಗೆ ಹೋಗ್ತಾ ಇದ್ರೆ ನಿನ್ನ ಮದುವೆ ವಿಚಾರ ನಾನು ಹೇಗಮ್ಮ ಮಾಡಲಿ? ಛೇ ಹೋಗೋಣ. ನೀನು ಮಾತಿಗೂ ಅದಕ್ಕೆ ಥರ ಮದುವೆ ವಿಷಯನೇ ಮಾತನಾಡ್ತಾ ಇದೆಯಲ್ಲಣ್ಣ. ಯಾಕಣ್ಣ ನನ್ನ ಮದುವೆ ಬಗ್ಗೆ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ? ಮಾಡಬೇಕಾಗಿದೆಮ್ಮ, ನಿನ್ನ ಮದುವೆ ಬಗ್ಗೆ ಚಿಂತೆ ಮಾಡಬೇಕಾಗಿದೆ. ಯಾಕಂದ್ರೆ ನನ್ನ ತಾಯಿ ಸತ್ತು ಹೋಗ್ಬೇಕಾದ್ರೆ ನನಗೆ ಕೈ ಮೇಲೆ ಕೈ ಹಾಕಿ ತಾಯಿ ಇಲ್ಲದ ತಪ್ಪಲಿ ನಿನ್ ತಂಗಿನ ಚೆನ್ನಾಗಿ ನೋಡ್ಕೋ, ಅವಳಿಗೆ ಒಂದು ಒಳ್ಳೆ ವರ ನೋಡಿ ಮದುವೆ ಮಾಡುವಂತ ಭಾಷೆ ತೆಗೆದುಕೊಂಡ್ಲಮ್ಮ. ಆದ್ರೆ ನೀನ್ ಅಣ್ಣನಾಗಿ ಈ ಬಡ ಅಣ್ಣ ಏನಾದ್ರೂ ತೊಂದರೆ ಕೊಟ್ಟಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ಅಣ್ಣ, ಹಡಿದ ತಾಯಿ ಸಾಯುವಾಗ ನನಗಾಗಿ ಅನುಕಂಪದಲ್ಲಿ ಒಂದು ಹೇಳಿದರೆ 3 ಪಟ್ಟು ನನ್ನನ್ನು ಮುದ್ದಿಸಿ ಹಾಲು ಅನ್ನ ಉಣಿಸಿ ಬೆಳೆಸಿದ್ದೀರಿ. ನಾನು ವಿದ್ಯೆ ಕಲಿಯಲು ಮತ್ತೊಬ್ಬರ ಮನೆಯಲ್ಲಿ ಕೈ ಮುಗಿದು ಹೇಳಿ ಬಿಟ್ಟಿದ್ದೀರಿ. ಅದಕ್ಕೆ ಆದರೂ ಹೆತ್ತ ತಾಯಿಯಂತೆ ನೋಡುತ್ತಿದ್ದಾಳೆ.
ಆದ್ರೆ ಈ ನಿಮ್ಮ ಉಪಕಾರವನ್ನು ನನಗೆ ಹೇಗೆ ತೀರಿಸ್ಬೇಕು ಅಂತ ಒಂದು ತಿಳಿತಾ ಇಲ್ಲ ಅಣ್ಣ. ಇಲ್ಲ ಬಾ, ನೀನು ನಮ್ಮ ಉಪಕಾರ ತೀರಿಸ್ಬೇಕಾಗಿಲ್ಲ, ಅದು ನನ್ನ ಕರ್ತವ್ಯ. ಖಂಡಿತ ನಿನಗೊಂದು ಒಳ್ಳೆ ವರ ನೋಡಿ ಮದುವೆ ಮಾಡೋದು ನನ್ನ ಜವಾಬ್ದಾರಿ ಅಮ್ಮ. ಅಣ್ಣ, ಹಡೆದವರ ಮನೆಗೆ ಹಾಲಾಗಿ ಪಡೆದವರ ಮನೆಗೆ ಅನ್ನವಾಗಿ ನೋಡುವವ್ರ ಕಣ್ಣಿಗೆ ಬೆಲ್ಲವಾಗಿ ಕಾಣ್ತೀನಿ ಅಂತ ನಿನಗೆ ನಾನು ಮಾತು ಕೊಡ್ತೀನಿ ಅಣ್ಣ. ತುಂಬಾ ಸಂತೋಷವಾಯ್ತಮ್ಮ, ತುಂಬಾ ಸಂತೋಷವಾಯ್ತು. ಆದ್ರೆ ಅಣ್ಣ, ನಂದೊಂದು ಮಾತು. ಯಾವ ಮಾತಮ್ಮ? ಅಣ್ಣ, ನಾನು ಅಕಸ್ಮಾತ್ತಾಗಿ ಯಾರನ್ನಾದ್ರೂ ಪ್ರೀತಿ ಮಾಡಿದ್ರೆ ಅವನೊಂದಿಗೆ ನಾನು ಮದುವೆ ಮಾಡ್ತೀಯಣ್ಣ. ಹಾ ನೋಡಮ್ಮ, ನಿನ್ ಪ್ರೀತಿ ಮದುವೆ ಆಗೋದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಆದ್ರೆ ನಿನ್ನ ಮದುವೆ ಆಗೋ ವರ ಸಜ್ಜನ ಬಂತ, ಒಳ್ಳೆ ವ್ಯಕ್ತಿ, ನಮ್ಮ ಮನೆತನ ಗೌರವವನ್ನ ಕಾಪಾಡೋ ವ್ಯಕ್ತಿ ಆಗಿದ್ರೆ ಖಂಡಿತ ಮುಂದೆ ನಿಂತು ನಾನೇ ಮದುವೆ ಮಾಡಿ. ಅಲ್ಲ ಮಧುರ, ನಿನ್ ಮಾತಿನ ವರ್ಸೆನ ನೋಡ್ತಾ ಇದ್ರೆ ನೀನ್ ಈಗ್ಲೇ ಯಾರನ್ನಾದ್ರೂ ಪ್ರೀತಿ ಮಾಡ್ತಿರ್ಬೇಕು ಅಂತ ಅನಿಸ್ತಾ ಇದೆ. ಇಲ್ಲ ಅದಕ್ಕೆ ತಮಾಷೆಗಾಗಿ ಅಣ್ಣನಿಗೆ ಈ ಮಾತು ಹೇಳಿದೆ ಅಷ್ಟೇ. ತಮಾಷೆ ಮಾಡಿ ಹೇಳಕ್ಕೆ ಅದನ್ನ ಸೀರಿಯಸ್ ಮಾಡ್ಕೊಂಡೇನಾ? ತಮಾಷೆ ತಮಾಷೆ ಆಗಿದ್ರೇನೆ ಒಳ್ಳೇದು ರೀ. ಹಂಗ ಸಂಶಯ ಪಡಬೇಡ, ನಮ್ ತಂಗಿ ಬಂಗಾರ ಕಣೆ. ಬಂಗಾರ ನೋಡಮ್ಮ, ಈ ವಯಸ್ಸಿನಲ್ಲಿ ಇದೆಲ್ಲ ಸಹಜ. ಆದ್ರೆ ಪ್ರೀತಿ ಪ್ರೇಮ ಅಂತ ಏನಾದ್ರೂ ಅದ್ರ ಬೆನ್ ಹತ್ತಿ ಹೋದ್ರೆ ಇಡೀ ಜೀವನವೇ ಚದರಿ ಹೋಗ್ತದೆ. ನಿಮ್ಮನ್ನ ಅತಿಯಾಗಿ ನಾವಿನ್ನು ಜೀವಂತವಾಗಿದ್ದೀವಿ, ಒಂದ್ ಒಳ್ಳೆ ವರ್ಣನ ನೋಡ್ತೀವಿ, ಆಮೇಲೆ ಮದ್ವೆ ಮಾಡ್ತೀವಿ. ಅಲ್ಲಿವರೆಗೂ ಯಾರನ್ನೂ ಕಣ್ಣೆತ್ತಿ ನೋಡ್ಬೇಡಮ್ಮ. ಇನ್ನೊಮ್ಮೆ ನಮ್ ತಂಗಿ ಮೇಲೆ ಅನುಮಾನ ಪಟ್ರೆ ಗ್ಯಾಬ್ಬಿಗೆ ಬಿಡದ ನಿನ್ನ. ನನ್ ತಂಗಿ ಬಂಗಾರ ಕಣೆ, ಬಂಗಾರ. ನನ್ನ ಬಂಗಾರ ನನ್ನ ಬಂಗಾರದಲ್ಲ